ಇವತ್ತು ನಾವು ನೋಡ್ತಾ ಇರೋದು ಲೀಡರ್ ಸಿನಿಮಾದ ರಿವ್ಯೂ. ನೀವ್ ಈ ಸಿನಿಮಾನ ನೋಡಕ್ಕೆ ಅಣ್ಣಾಚಿನ ಟ್ರೋಲ್ ಮಾಡ್ಬೇಕು ಅಂತ ಬಂದ್ರೆ ಅಣ್ಣಾಚಿ ನಮ್ಮನ್ನೇ ತಿರುಗಿ ಟ್ರೋಲ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸಿನಿಮಾ ಅನ್ಕೊಂಡಿದ್ದಕ್ಕಿಂತ ಒಂದು ಡೀಸೆಂಟ್ ಆಗಿರೋ ಕಮರ್ಷಿಯಲ್ ಆಕ್ಷನ್ ಡ್ರಾಮಾವಾಗಿ ಮೂಡಿಬಂದಿದೆ. ಕಥೆ ವಿಷಯಕ್ಕೆ ಬಂದ್ರೆ ನಮ್ಮ ಹೀರೋ ತೂತುಕುಡಿಯಲ್ಲಿ ತನ್ನ ಮಗಳ ಜೊತೆ ಶಾಂತಿಯುತವಾದ ಜೀವನವನ್ನ ನಡೆಸ್ತಾ ಇರ್ತಾರೆ. ಆ ಊರಿನಲ್ಲಿ ಸಾಲ್ಟ್ ಅನ್ನೋ ಒಬ್ಬ ರೌಡಿ ಹಾರ್ಬರ್ ಅನ್ನೇ ತನ್ನ ಕಂಟ್ರೋಲಿನಲ್ಲಿಟ್ಕೊಂಡು ಇಲ್ಲೀಗಲ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನ ಮೇಲೆ ಇನ್ನೂ ದೊಡ್ಡ ದೊಡ್ಡ ಪವರ್ಫುಲ್ ಮನುಷ್ಯರೂ ಇರ್ತಾರೆ. ಇವನನ್ನ ಟ್ರ್ಯಾಕ್ ಮಾಡಕ್ಕೆ ಬರೋ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಆಂಡ್ರಿಯಾ ಇದ್ದಾರೆ. ಇವರ ಜಗಳದ ಮಧ್ಯೆ ನಮ್ಮ ಅಣ್ಣಾಜಿ ಎಂಟ್ರಿ ಕೊಡ್ತಾರೆ. ಅವರು ಒಳಗಡೆ ಬಂದ್ಮೇಲೆ ಏನಾಗತ್ತೆ, ಅಣ್ಣಾಜಿ ನಿಜವಾಗ್ಲೂ ಯಾರು, ಅವರ ಪಾಸ್ಟ್ ಏನು, ಕೊನೆಗೆ ಏನಾಗತ್ತೆ ಅನ್ನೋದೇ ಈ ಚಿತ್ರದ ಕಥೆ. ಈ ಸಿನಿಮಾಗೆ ಯಾಕೆ ಲೀಡರ್ ಅಂತ ಟೈಟಲ್ ಇಟ್ಟಿದ್ದಾರೆ ಅನ್ನೋದ್ರಿಂದ ಹಿಡಿದು ಸಿನಿಮಾದಲ್ಲಿ ಬರೋ ಸಣ್ಣ ಪುಟ್ಟ ವಿಷಯಗಳಿಗೂ ಡೀಟೇಲಿಂಗ್ ತುಂಬಾ ಚೆನ್ನಾಗಿದೆ. ನಿಜಕ್ಕೂ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ನೋಡದೆ ಒಂದು ರೆಗ್ಯುಲರ್ ಟೆಂಪ್ಲೇಟ್ನಲ್ಲಿ ಹೋಗುತ್ತೆ. ಅಂದ್ರೆ ಹೀರೋಗೆ ಒಂದು ಹಿಂಸಾತ್ಮಕ ಭೂತಕಾಲ ಇದೆ, ಅದನ್ನೆಲ್ಲ ಬಿಟ್ಟು ಈಗ ಶಾಂತಿಯುತವಾಗಿದ್ದಾರೆ ಅನ್ನೋ ಕಾಮನ್ ಸ್ಟೋರಿ ಲೈನ್. ನಾವ್ ಏನೇನ್ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೇ ನಡೀತಿದೆ ಅನ್ಸಿದ್ರೂ ತೋರ್ಸಿರೋ ರೀತಿ ತುಂಬಾ ನೀಟಾಗಿದೆ. ಸೆಕೆಂಡ್ ಹಾಫ್ನಲ್ಲಿ ಬರೋ ಫ್ಲಾಶ್ ಬ್ಯಾಕ್ ಪೋರ್ಷನ್ಸ್ ಮತ್ತು ಕಥೆಯಲ್ಲಿರೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ಚೆನ್ನಾಗಿ ವರ್ಕೌಟ್ ಆಗಿದೆ. ಕ್ಲೈಮ್ಯಾಕ್ಸ್ನಲ್ಲಿ ಬರೋ ಮೆಗಾ ಫೈಟ್ ಸೀನ್ ಮೈ ಜುನ್ ಅನಿಸುವಂತಿದೆ. ಅಣ್ಣಾಚಿ ಅವರ ಬಗ್ಗೆ ಹೇಳೋದಾದ್ರೆ ಕಳೆದ ಸಿನಿಮಾಗಿಂತ ಈ ಸಲ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಆದ್ರೆ ಇನ್ನೂ ನಟನೆಗೆ ಸ್ಕೋಪ್ ಇದೆ. ಲವ್ ಸೀನ್ಸ್ ನೋಡುವಾಗ ಸ್ವಲ್ಪ ಸಪ್ಪೆ ಅನ್ಸಿದ್ರೂ ಈ ಸಿನಿಮಾಗೋಸ್ಕರ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅನ್ನೋದು ಎದ್ದು ಕಾಣುತ್ತೆ. ದೊಡ್ಡ ದೊಡ್ಡ ಕಮರ್ಷಿಯಲ್ ಹೀರೋಗಳು ಮಾಡೋ ಉಪ್ಮಾ ಕಮರ್ಷಿಯಲ್ ಸಿನಿಮಾಗಳ ನಡುವೆ ಇದು ಕಥೆಯ ವಿಷಯದಲ್ಲಿ ಪ್ರಾಪರ್ ಆಗಿ ರೆಡಿ ಮಾಡಿರೋ ಒಂದು ಡೀಸೆಂಟ್ ಸಿನಿಮಾ. ಟೈಮ್ ಇದ್ರೆ ಖಂಡಿತ ನೋಡಿ. ನನ್ನ ರೇಟಿಂಗ್ 2.9 ಔಟ್ ಆಫ್ 5. ಅಡಲ್ಟ್ ಕಂಟೆಂಟ್ ವಿಷಯಕ್ಕೆ ಬಂದ್ರೆ ಇದ್ರಲ್ಲಿ ಸ್ವಲ್ಪ ವೈಲೆನ್ಸ್ ಇದೆ ಅಷ್ಟೇ, ಬೇರೆ ತೊಂದ್ರೆ ಇಲ್ಲ. ಈ ಮೂವಿ ರಿವ್ಯೂ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ನಮ್ಮ ಮೂವಿ ಸ್ಟುಡಿಯೋ ಫಿಲ್ಮ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ್ಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಿವ್ಯೂನಲ್ಲಿ ಸಿಗೋಣ.